ಗುಡಿಬಂಡೆಯಲ್ಲಿ ಚಿನ್ನ ಸಿಕ್ಕಿದ್ರೆ ಚಿನ್ನದ ಬೆಲೆ ಕಮ್ಮಿ ಆಗುತ್ತಾ? ಹೀಗೆ ಅನೇಕ ಪ್ರಶ್ನೆಗಳು ಕೂಡ ಇದೆ. ಈಗಾಗಲೇ ಸರ್ವೆ ಕಾರ್ಯ ಕೂಡ ನಡೀತಾ ಇರುವಂಥದ್ದು. ಲಕ್ಕುಂಡಿಯಲ್ಲಿ ನಿಧಿ ಶೋಧ ಆದ ಬಳಿಕ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಚಿನ್ನದ ನಿಕ್ಷೇಪ ಪತ್ತೆ ಆಗಿರುವಂಥದ್ದು. ಗುಡಿಬಂಡೆಯಲ್ಲಿ ದುಬಾರಿ ಬೆಲೆಯ ಖನಿಜ ಸಂಪತ್ತು ಹಾಗಾದರೆ ಪತ್ತೆ ಆಗುತ್ತಾ ಎನ್ನುವುದಾಗಿ ಈಗಾಗಲೇ ಸರ್ವೆ ಕಾರ್ಯ ಕೂಡ ನಡೀತಾ ಇದೆ. ಸ್ಥಳದಿಂದ ನಿಮ್ಮ ಪವರ್ ಟಿವಿ ಗ್ರೌಂಡ್ ರಿಪೋರ್ಟನ್ನು ಕೊಡ್ತಾ ಇದೆ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮೂಲಕ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಪ್ರಮುಖವಾಗಿ ಈ ಹಿಂದೆಯೂ ಕೂಡ ಇಲ್ಲಿ ಸರ್ವೆ ನಡೆದಿತ್ತು ಅಂತ ಹೇಳಿದ್ರೆ 2019, 2020ರಲ್ಲೂ ಕೂಡ ಬೇಸ್ ಮೆಟಲ್ ಸರ್ವೆ ಕಾರ್ಯವನ್ನು ಕೂಡ ಇಲ್ಲಿ ನಡೆಸಲಾಗಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೆಲಿಕಾಪ್ಟರ್ ಹಾರಾಟ ಆಗುತ್ತೆ. ಆ ಮೂಲಕ ಅಲ್ಲಿರುವಂಥ ಡೋಮನ್ನು ಮೇಲಕ್ಕೆತ್ತಲಾಗುತ್ತೆ. ಈ ಡೋಮನ್ನು ಮೇಲಕ್ಕೆತ್ತೋ ಮುಖೇನ ಅಲ್ಲಿ ಚಿನ್ನದ ನಿಕ್ಷೇಪ ಇದೆಯಾ ಅದು ಕೂಡ ಗೊತ್ತಾಗಲಿದೆ. ನೋಡ್ತಾ ಇರ್ಬೋದು ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ಬೀಚಗಾನಹಳ್ಳಿ ಗುಡಿಬಂಡೆಯಿಂದ ನೋಡ್ತಾ ಇದ್ದೀರಾ. ಅಲ್ಲಿ ಸರ್ವೆ ಕಾರ್ಯವನ್ನು ಯಾವ ರೀತಿಯಾಗಿ ನಡೆಸಲಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಹೆಲಿಕಾಪ್ಟರ್ ಹಾರಾಟ ಕೂಡ ನಡೆಯುತ್ತೆ. ಸ್ಥಳದಲ್ಲಿ ಸಾಕಷ್ಟು ಸ್ಥಳೀಯರು ಕೂಡ ಬಂದಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಇಲ್ಲಿ ಚಿನ್ನ ಸಿಗೋದ್ರಿಂದ ಏನೆಲ್ಲ ಆಗಬಹುದು, ಮುಂದೊಂದು ರೀತಿ ಕೋಲಾರದಂತೆ KGFನಂತೆ ಗುಡಿಬಂಡೆಯೂ ಕೂಡ ಆಗುತ್ತಾ ಎನ್ನುವುದಾಗೂ ಕೂಡ ಒಂದಷ್ಟು ಪ್ರಶ್ನೆಗಳು ಇರುವಂಥದ್ದು. ಈ ಹಿಂದೆ ಕೂಡ ಸರ್ವೆ ಕಾರ್ಯ ನಡೆದಿತ್ತು ಎನ್ನುವುದಾಗಿ ನಾನು ಹೇಳ್ತಾ ಇದ್ದೆ. 2019 ಆಗಿರ್ಬೋದು, 2020 ಆಗಿರ್ಬೋದು, ಹೀಗೆ ಸಾಕಷ್ಟು ಸರ್ವೆಗಳು ಬೀಚಗಾನಹಳ್ಳಿ ಆಗಿರ್ಬೋದು, ಗುಡಿಬಂಡೆ ವ್ಯಾಪ್ತಿ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆಲವು ಕಡೆ ನಡೆದಿತ್ತು. ಇನ್ನೇನು ಕೆಲವೇ ಕ್ಷಣದಲ್ಲಿ ಹೆಲಿಕಾಪ್ಟರ್ ಹಾರಾಟ ಕೂಡ ನಡೆಯಲಿದೆ. ಆ ಡೋಮನ್ನು ನೀವೇನು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಈ ಹೆಲಿಕಾಪ್ಟರ್ ಹಾರಾಟದ ಮೂಲಕ ಅಲ್ಲೇ ಪಕ್ಕದಲ್ಲಿರುವಂಥ ಒಂದು ಡೋಮ್ ಇದೆ. ಆ ಮಾರ್ಕಿಂಗ್ ಮಾಡಿದಂಥ ಜಾಗ ಇದೆಯಲ್ಲ, ಅಲ್ಲಿರುವಂಥ ಡೋಮನ್ನು ಮೇಲಕ್ಕೆತ್ತಲಾಗುತ್ತೆ ಹೆಲಿಕಾಪ್ಟರ್ ಮೂಲಕ. ಯಾಕಂತ ಹೇಳಿದ್ರೆ ಈ ಸರ್ವೆ ಕಾರ್ಯ ಬೇಗ ಆಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಡೋಮನ್ನು ಮೇಲಕ್ಕೆತ್ತಿದ ಬಳಿಕ ಅಲ್ಲಿ ಚಿನ್ನದ ನಿಕ್ಷೇಪ ಇದೆಯಾ ಇಲ್ವಾ ಎನ್ನುವಂಥದ್ದು ಕೂಡ ಗೊತ್ತಾಗಲಿದೆ. ಹಾಗೆಯೇ ಇದರ ಮುಂದುವರಿದ ಭಾಗವಾಗಿ ವೈಮಾನಿಕ ಸಮೀಕ್ಷೆ ಕೂಡ ನಡೆಸಲಾಗಿತ್ತು. ಕಳೆದ ಕೆಲ ದಿನಗಳಿಂದ ಚಿಕ್ಕಬಳ್ಳಾಪುರ ವ್ಯಾಪ್ತಿ ಆಗಿರಬಹುದು, ಹಾಗೆಯೇ ಸಾಕಷ್ಟು ಕಡೆಗಳಲ್ಲಿ ಸರ್ವೆ ಕಾರ್ಯವನ್ನು ನಡೆಸಲಾಗ್ತಾ ಇತ್ತು. ಈಗ ಬೀಚಗಾನಹಳ್ಳಿ ಗುಡಿಬಂಡೆ ಸಮೀಪ ಇರುವಂಥ ಬೀಚಗಾನಹಳ್ಳಿಯಲ್ಲಿ ಸರ್ವೆ ಕಾರ್ಯ ಭರದಿಂದ ಸಾಗಿದೆ. ಗಮನಿಸ್ತಾ ಇರ್ಬೋದು ಸ್ಥಳಕ್ಕೆ ಹೆಲಿಕಾಪ್ಟರ್ ಕೂಡ ಬಂದಿರುವಂಥದ್ದು. ಸರ್ವೆ ಟೀಮ್ ಈಗಾಗಲೇ ಆಗಮಿಸಿದೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಅಲ್ಲಿ ಸ್ಥಳದಲ್ಲಿರುವಂಥ ಡೋಮ್, ನೀವೇನು ಹೆಲಿಕಾಪ್ಟರ್ ಪಕ್ಕದ ಜಾಗ ನೋಡ್ತಾ ಇದ್ದೀರಾ, ಅಲ್ಲಿ ಮಾರ್ಕಿಂಗ್ ಮಾಡಲಾಗಿದೆ. ಒಂದು ಜಾಗವನ್ನು ಮಾರ್ಕಿಂಗ್ ಮಾಡಲಾಗಿದೆ. ಆ ಮಾರ್ಕಿಂಗ್ ಮಾಡಿರುವಂಥ ಜಾಗದಲ್ಲಿ ಒಂದು ಡೋಮ್ ಇದೆ. ಆ ಡೋಮನ್ನು ಮೇಲಕ್ಕೆತ್ತಿದ ಬಳಿಕ ಅಲ್ಲಿ ಸಿಗುವಂಥ ನಿಕ್ಷೇಪಗಳು ಅದನ್ನು ಲ್ಯಾಬಿಗೆ ತಗೊಂಡೋಗಿ ಪರೀಕ್ಷೆ ಕೂಡ ಮಾಡಬೇಕಾಗುತ್ತೆ. ಅಲ್ಲಿರುವಂಥದ್ದು ಯಾವ ಚಿನ್ನವ ಅಥವಾ ಬೇರೆಯದ್ದ ಅಂಥೇಳಿ ಈಗಾಗಲೇ ಒಂದು ಕಡೆಯಲ್ಲಿ ಸರ್ವೆ ಕಾರ್ಯ ಪ್ರಾರಂಭ ಆಗಿರುವಂಥದ್ದು. ಕಾದು ನೋಡಬೇಕಾಗತ್ತೆ ಏನು ಸಿಗಬಹುದು ಅಂಥೇಳಿ. 2019, 2020ರಲ್ಲೂ ಕೂಡ ದೇಶಾದ್ಯಂತ ಸರ್ವೆ ಕಾರ್ಯವನ್ನು ನಡೆಸಲಾಗಿತ್ತು. ಕೆಲ ಪ್ರದೇಶಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಈ ಆಯ್ಕೆ ಮಾಡಿಕೊಂಡಿರುವಂಥ ಸ್ಥಳದಲ್ಲಿ ಬೀಚಗಾನಹಳ್ಳಿಯ ಗುಡಿಬಂಡೆ ಕೂಡ ಒಂದು. ಹೀಗಾಗಿ ಇಲ್ಲಿ ಕೂಡ ಸರ್ವೆಯನ್ನು ಮಾಡುವಂಥ ನಿಟ್ಟಿನಲ್ಲೂ ಕೂಡ ಈಗಾಗಲೇ ನಿರ್ಧಾರವನ್ನು ಮಾಡಲಾಗಿತ್ತು. ಅದರ ಮುಂದುವರಿದ ಭಾಗವಾಗಿ ಸರ್ವೆ ಕಾರ್ಯ ನಡೀತಾ ಇದೆ. ಟೀಮ್ ಎಲ್ಲವೂ ಕೂಡ ಬಂದಿದೆ. ಸ್ಥಳದಲ್ಲಿ ನೋಡ್ತಾ ಇರ್ಬೋದು. ಇನ್ನೇನು ಕೆಲವೇ ಕ್ಷಣದಲ್ಲಿ ಹೆಲಿಕಾಪ್ಟರ್ ಹಾರಾಟ ನಡೆಯುತ್ತೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸ್ಥಳದಿಂದ ನಿಮ್ಮ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡುವಂಥ ಕೆಲಸವನ್ನ ಮಾಡ್ತಾ ಇದೆ. ಇದು ಗುಡಿಬಂಡೆಯ ಬೀಚಗಾನಹಳ್ಳಿಯ ಲೈವ್ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಈ ಹೆಲಿಕಾಪ್ಟರ್ ಪಕ್ಕದಲ್ಲೇ ಮಾರ್ಕಿಂಗ್ ಮಾಡಿರುವಂಥ ಒಂದು ಜಾಗ ಇದೆ. ಅಲ್ಲಿ ಈ ಮಾರ್ಕಿಂಗ್ ಮಾಡಿರುವಂಥ ಜಾಗದಲ್ಲಿ ಒಂದು ಡೋಮನ್ನು ಇರಿಸಲಾಗಿದೆ. ನಾನು ಹೇಳ್ತಾ ಇದ್ದೆ ಆಗಲೇ ಡೋಮನ್ನು ಇರಿಸಲಾಗಿದೆ. ಈ ಡೋಮ್ನ ಕೆಲಸ ಏನು? ಈ ಡೋಮನ್ನು ಮೇಲಕ್ಕೆತ್ತಲಾಗುತ್ತೆ. ಅದು ಕೂಡ ಹೆಲಿಕಾಪ್ಟರ್ ಮುಖೇನ ಮೇಲಕ್ಕೆತ್ತಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಏನು ಆಗಬಹುದು ಮುಂದಿನ ಹಂತದಲ್ಲಿ. ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮೂಲಕ ಈ ಸ್ಥಳದಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇರುವಂಥದ್ದು. ಜಿಯೋಫಿಸಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇದಕ್ಕೆ ಸಾಥನ್ನು ಕೊಟ್ಟಿದೆ. ಹಾಗೆಯೇ ಸಾಕಷ್ಟು ತಜ್ಞರು ಕೂಡ ಸ್ಥಳದಲ್ಲಿ ಇದ್ದಾರೆ. ಇದು ಇವತ್ತು ನಿನ್ನೆಯಿಂದ ನಡೀತಾ ಇರುವಂಥ ಕೆಲಸ ಅಲ್ಲ. ಕಳೆದ ಕೆಲವೊಂದಿಷ್ಟು ದಿನಗಳಿಂದಲೂ ಕೂಡ ಸರ್ವೆ ಕಾರ್ಯವನ್ನು ಈ ಭಾಗದಲ್ಲಿ ನಡೆಸಲಾಗಿತ್ತು. ನಮ್ಮ ದೇಶದ ಸಾಕಷ್ಟು ಜಾಗಗಳಲ್ಲೂ ಕೂಡ ಸರ್ವೆ ಕಾರ್ಯವನ್ನು ನಡೆಸಲಾಗಿತ್ತು. ಅದರ ಪೈಕಿ ಗುಡಿಬಂಡೆಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆಯ ಬೀಚಗಾನಹಳ್ಳಿ ಕೂಡ ಒಂದು ಗಮನಿಸಬೇಕಾದಂಥ ವಿಚಾರ ಇದು. ಈ ಹಿಂದೆ ಕೂಡ KGF ಆಗಿರಬಹುದು, ಅದರಂತೆ ಈಗ ಗುಡಿಬಂಡೆಯ ಬೀಚಗಾನಹಳ್ಳಿ ಆಗಬಹುದಾ ಎನ್ನುವಂಥ ಪ್ರಶ್ನೆಯೂ ಕೂಡ ಅಲ್ಲಿನ ಸ್ಥಳೀಯರಲ್ಲಿದೆ. ಸ್ಥಳೀಯರು ಕೂಡ ಕುತೂಹಲದಿಂದ ಕಾದು ನೋಡ್ತಾ ಇದ್ದಾರೆ ಏನಾಗಬಹುದು ಮುಂದಿನ ಹಂತದಲ್ಲಿ. ನಮ್ಮೂರಲ್ಲೂ ಕೂಡ ಚಿನ್ನ ಸಿಗಬಹುದಾ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ.
ಬೀಚಗಾನಹಳ್ಳಿಯಿಂದ ಮತ್ತೊಮ್ಮೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಸಿಂಧೂರ ಗಮನಿಸ್ತಾ ಇದ್ವಿ. ಈ ಹಿಂದೆಯೂ ಕೂಡ ಭಾರತದಲ್ಲಿ ಸಾಕಷ್ಟು ಸರ್ವೆ ಕಾರ್ಯಗಳು ನಡೆಸಲಾಗಿತ್ತು. ಅದರ ಪೈಕಿ ಬೀಚಗಾನಹಳ್ಳಿಯನ್ನು ಕೂಡ ಆಯ್ಕೆ ಮಾಡಿಕೊಳ್ಳಲಾಗಿತ್ತು ಎನ್ನುವುದಾಗಿ. ಸದ್ಯ ಅಲ್ಲಿರುವಂತಹ ಹೆಲಿಕಾಪ್ಟರ್ ಎಷ್ಟೊತ್ತಿಗೆ ಟೇಕ್ ಆಫ್ ಆಗಬಹುದು, ಎಷ್ಟೊತ್ತಿಗೆ ಈ ಚಟುವಟಿಕೆಗಳು ಪ್ರಾರಂಭ ಆಗಬಹುದು? ಸಂಪತ್, ನೀವು ನೋಡ್ತಾ ಇರಬಹುದು ಪವರ್ ಟಿವಿ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನ ತೋರಿಸ್ತಾ ಇದೆ. ಅಂದ್ರೆ ಸಾಕಷ್ಟು ಜನ ಕುತೂಹಲ ಇರುತ್ತೆ, ಈ ಸರ್ವೆ ಹೇಗ್ ನಡೆಯುತ್ತೆ ಏನು ಎತ್ತ ಅಂತ ಹೇಳಿ. ಇನ್ನೇನು ಹೆಲಿಕಾಪ್ಟರ್ ಟೇಕ್ ಆಫ್ ಆಗಕ್ ರೆಡಿ ಆಗಿದೆ. ಈಗ ಆಲ್ರೆಡಿ ಸೀನಿಯರ್ ಪೈಲಟ್ಸ್ ಒಬ್ರು ಸೀನಿಯರ್ ಪೈಲಟ್, ಒಬ್ರು ಜೂನಿಯರ್ ಪೈಲಟ್ ಬಂದಿದ್ದಾರೆ. ಟೇಕ್ ಆಫ್ ಆಗೋದಕ್ಕೆ ಹೆಲಿಕಾಪ್ಟರ್ ರೆಡಿ ಆಗಿದೆ. ವಿಶೇಷ ಏನಂದ್ರೆ ಹೆಲಿಕಾಪ್ಟರ್ಗಳ ಡೋರ್ ಅನ್ನ ರಿಮೂವ್ ಮಾಡಿದ್ದಾರೆ. ಡೋರ್ ಇರೋದಿಲ್ಲ, ಕೆಳಗಡೆಯ ಡೈರೆಕ್ಷನ್ಸ್ ಗೊತ್ತಾಗಬೇಕು ಅಂತ ಹೇಳಿ ಡೋರ್ ಹಾಕಿಲ್ಲ ಅಂತ ಹೇಳಿದ್ರು. ಸೊ ಇನ್ನೇನ್ ಟೇಕ್ ಆಫ್ ಆಗಕ್ಕೆ ರೆಡಿ ಆಗಿದೆ. ನೀವು ನೋಡ್ತಾ ಇರಬಹುದು ತುಂಬಾ ಜನ ಶಾಲಾ ವಿದ್ಯಾರ್ಥಿಗಳು ಕೂಡ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ತುಂಬಾ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಿದೆ. ಇವತ್ತು ಯಾವ ಭಾಗಕ್ಕೆ ಹೋಗ್ತಾರೆ ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದಷ್ಟು ಕುತೂಹಲ ಇದೆ. ನೆನ್ನೆ ಎಲ್ಲ ಈ ಕಡೆ ಇಲ್ಲೊಂದು ಬೆಟ್ಟ ಇದೆ, ಆ ಬೆಟ್ಟದ ಭಾಗದಲ್ಲಿ ಹೋಗಿದ್ರು. ಲೈವ್ ವಿಜುವಲ್ಸ್ ನೋಡ್ತಾ ಇರಬಹುದು. ಆ ಡೋಮ್ ನ ಹೆಲಿಕಾಪ್ಟರ್ ಈಗ ಲಿಫ್ಟ್ ಮಾಡುತ್ತೆ. ಲಿಫ್ಟ್ ಆದ ನಂತರ ಸರ್ವೆ ಕಾರ್ಯ ಆರಂಭ ಆಗುತ್ತೆ. ಸೊ ಇನ್ನೇನ್ ಟೇಕ್ ಆಫ್ ಆಗೋದಕ್ಕೆ ರೆಡಿ ಆಗಿದೆ ಸಂಪತ್ ಹೆಲಿಕಾಪ್ಟರ್. ತುಂಬಾ ಜನ ಸ್ಟೂಡೆಂಟ್ಸ್ ಎಲ್ಲ ಹೋಗಿ ನಿಂತ್ಕೊಂಡು, ಆದರ್ಶ ಶಾಲೆ ಪಕ್ಕದಲ್ಲೇ ಹೆಲಿಪ್ಯಾಡ್ ನ ನಿರ್ಮಾಣ ಮಾಡಿರೋದ್ರಿಂದ ತುಂಬಾ ಜನ ಸ್ಟೂಡೆಂಟ್ಸ್ ಕೂಡ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಸಾರ್ವಜನಿಕರು ಕೂಡ ಒಂದಷ್ಟು ಜನ ಇದ್ದಾರೆ. ಸೊ ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಇನ್ನೇನ್ ಟೇಕ್ ಆಫ್ ಆಗೋದಕ್ಕೆ ರೆಡಿ ಆಗಿದೆ. ಆ ಡೋಮ್ ನ ಲಿಫ್ಟ್ ಮಾಡ್ತಾರೆ. ಈಗ ಆ ರಿಸೀವರ್ ಡೋಮ್ ಏನಿದೆ ಆ ಡೋಮ್ ಲಿಫ್ಟ್ ಮಾಡ್ತಾರೆ. ಆ ಲಿಫ್ಟ್ ಮಾಡಿದ್ಮೇಲೆ ಸರ್ವೆ ಹಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೇರ ದೃಶ್ಯವನ್ನ ನೋಡಬಹುದು ಸಂಪತ್. ಈಗ ಆಲ್ರೆಡಿ 2019-20 ಏನ್ ಸರ್ವೆ ಕಾರ್ಯ ಮಾಡಿದ್ರು ಅದರ ಆಧಾರದ ಮೇಲೆ ಈಗ ಇನ್ನೂ ಇನ್ ಡೆಪ್ತ್ ಆಗಿ ತಿಳ್ಕೊಳ್ಳೋದಕ್ಕೆ ಸರ್ವೆಯನ್ನು ನಡೆಸಲಾಗ್ತಾ ಇದೆ. ಸಂಪತ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಸಿಂಧೂರ, ಇನ್ನೊಂದು ಕಡೆಯಲ್ಲಿ ಟೇಕ್ ಆಫ್ ಆಗಿದೆ. ಟೇಕ್ ಆಫ್ ಆಗ್ತಾ ಇದೆ. ನೀವು ನೋಡ್ತಾ ಇರಬಹುದು ಆ ಡೋಮ್ ನ ಯಾವ ತರ ಲಿಫ್ಟ್ ಮಾಡುತ್ತೆ ನೋಡಿ ಹೆಲಿಕಾಪ್ಟರ್. ಈಗ ಟೇಕ್ ಆಫ್ ಆಗಿದೆ. ಆ ಇಡೀ ಡೋಮ್, ಆ ಸರ್ಕಲ್ ಏನಿತ್ತಲ್ಲ ಬ್ಲೂ ಕಲರ್ ಸರ್ಕಲ್ ಮತ್ತೆ ಆ ಡೋಮ್, ಅದನ್ನ ಲಿಫ್ಟ್ ಮಾಡುವಂತ ದೃಶ್ಯ ನೀವು ನೋಡಬಹುದು. ಎಲ್ಲರನ್ನ ಈ ಕಡೆ ಕಳಿಸ್ತಾ ಇದ್ದಾರೆ, ಮಕ್ಕಳನ್ನ ಎಲ್ಲರನ್ನೂ. ಡೋಮ್ ಲಿಫ್ಟ್ ಆಗ್ತಾ ಇದೆ ಸಂಪತ್. ಬಹಳಷ್ಟು ರೋಪ್ ಗಳನ್ನ ಕಟ್ಟಿದ್ದಾರೆ ಅಲ್ಲಿ. ಬಹಳಷ್ಟು ರೋಪ್ ಗಳನ್ನ ಕಟ್ಟಿ ಅದನ್ನ ಒಂದು ಬ್ಯಾಲೆನ್ಸಿಂಗ್ ಆಗಿ ಇಟ್ಕೊಂಡಿದ್ದಾರೆ. ಆ ಡೋಮ್ ನ ಲಿಫ್ಟ್ ಮಾಡ್ತಾರೆ. ಆ ಡೋಮ್ ನೇ ರಿಸೀವರ್. ಆ ಡೋಮ್ ಲಿಫ್ಟ್ ಆಗ್ತಾ ಇರುವಂತಹ ದೃಶ್ಯವನ್ನ ನೋಡಬಹುದು. ಕೌತುಕ ಕ್ಷಣ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಸಂಪತ್. ನೋಡಿ ಏನೆಲ್ಲ ವಿಜ್ಞಾನ ಎಷ್ಟು ಮುಂದುವರೆದಿದೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಬಹಳ ದೊಡ್ಡ ಗಾತ್ರದ ಒಂದು ಡೋಮ್ ಇರೋದಿಷ್ಟು, ಆದ್ರೆ ಆ ರಿಸೀವರ್ ಇದೆಯಲ್ಲ ನೋಡಿ ಹೇಗೆ ಲಿಫ್ಟ್ ಮಾಡ್ತಾ ಇದಾರೆ ಅದನ್ನಂತ ನೋಡ್ತಾ ಇದ್ದೀರಾ. ಇದರ ಮುಖಾಂತರ ಈ ಭೂಮಿಯ ಒಳಗಡೆ ಇರುವಂತಹ ಖನಿಜ ಸಂಪತ್ತುಗಳನ್ನ ಪತ್ತೆ ಮಾಡಲಾಗುತ್ತೆ. ಆ ರಿಸೀವರ್ ಇಂದ ರಿಪೋರ್ಟ್ ಬರಬೇಕು. ರಿಪೋರ್ಟ್ ಬಂದ ನಂತರ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮಾಹಿತಿ ನೀಡಿದೆ. ನೋಡಿ ಯಾವ ತರ ಮೂವ್ ಆಗ್ತಾ ಇದೆ ನೋಡ್ತಾ ಇದ್ದೀರಾ. ಇದೇ ತರ ಮೂವ್ ಆಗುತ್ತೆ, ಇದೇ ತರ ಸರ್ವೆನ ಮಾಡಲಾಗುತ್ತೆ. ಸೊ ಆ ರಿಸೀವರ್ ಮುಖಾಂತರ ಭೂಮಿಯ ಒಳಗಿರುವಂತಹ ಖನಿಜ ನಿಕ್ಷೇಪಗಳ ಪತ್ತೆಯನ್ನ ಹಚ್ಚಲಾಗುತ್ತೆ. ಈಗ ಆಲ್ರೆಡಿ ಯಾವ ಭಾಗಕ್ಕೆ ಹೋಗ್ತಿದ್ದಾರೆ ಏನು ಅಂತ ಇನ್ನೂ ಮಾಹಿತಿ ಸಿಕ್ಕಿಲ್ಲ. ಯಾಕೆಂದ್ರೆ ನಿನ್ನೆ ಒಂದು ಬೆಟ್ಟದ ಹತ್ರ ಹೋಗಿದ್ರು. ಸೊ ಅದು ಯಾವ ತರ ಮೂವ್ ಆಗ್ತಾ ಇದೆ ಅದನ್ನ ನೋಡ್ತಾ ಇರಬಹುದು ಸಂಪತ್. ಸಿಂಧೂರ, ಈಗಾಗಲೇ ಡೋಮ್ ಅನ್ನ ಲಿಫ್ಟ್ ಮಾಡುವಂತ ಕೆಲಸ ಆಗಿದೆ. ಮುಂದಿನ ಹಂತದಲ್ಲಿ ಇರುವಂತ ಕೆಲಸಗಳು ಏನೇನು ಈ ಟೀಮ್ಗೆ ಅಂತ ಹೇಳಿ? ಸಂಪತ್, ಇದು ಸುಮಾರು ದಿನಗಳ ಕಾಲ ನಡೆಯುವಂತಹ ಸರ್ವೆ. ಯಾಕಂದ್ರೆ ಅದು ಭೂಮಿಯ ಒಳಗಿರುವಂತಹ ಸಂಪತ್ತುಗಳ ಬಗ್ಗೆ ತಿಳ್ಕೊಳ್ಬೇಕಂತಂದ್ರೆ ಒಂದೆರಡು ದಿವಸದಲ್ಲಿ ತಿಳ್ಕೊಳಕ್ಕಾಗಲ್ಲ. ಬಹಳಷ್ಟು ದಿನ ನಡೆಯುವಂತಹ ಸರ್ವೆ ಇದು. ಹಂತ ಹಂತವಾಗಿ ಸರ್ವೆ ನಡೀತಾ ಹೋಗುತ್ತೆ. ಸೊ ಈಗ ಸರ್ವೆ ಮಾಡಿದ್ಮೇಲೆ ಆ ರಿಸೀವರ್ ಅಲ್ಲಿ ಇರುವಂತಹ ರಿಪೋರ್ಟ್ಸ್ ಬರಬೇಕು. ಭೂಮಿಯ ಒಳಗಡೆ ಯಾವೆಲ್ಲ ಖನಿಜ ನಿಕ್ಷೇಪಗಳಿದೆ ಅನ್ನುವಂಥ ವಿಚಾರ ಗೊತ್ತಾಗಬೇಕಾಗತ್ತೆ. ಆ ರಿಪೋರ್ಟ್ಸ್ ಬಂದ ನಂತರವೇ ಈ ಭೂಮಿಯ ಒಳಗಡೆ ಏನೆಲ್ಲ ನಿಕ್ಷೇಪಗಳಿದೆ ಅನ್ನೋದು ಬಹಳ ಸ್ಪಷ್ಟ ಸಿಗುತ್ತೆ.
ಆದ್ರೆ ಜನ ಇಲ್ಲಿ ಬಂಗಾರ ಸಿಗ್ತಾ ಇದೆ ಹಂಗೆ ಹಿಂಗೆ ಅಂತೆಲ್ಲ ಅಂದ್ಕೊಂಡಿದ್ದಾರೆ. ಅಫ್ಕೋರ್ಸ್ ಇರಬಹುದು, ಬಂಗಾರದ ನಿಕ್ಷೇಪ ಕೂಡ ಇರಬಹುದು. ಈ ಭಾಗದ ಜನ ಇನ್ನೊಂದು KGF ಆಗ್ಲಿ ನಮ್ಮ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅಂತ ಬಯಸ್ತಾ ಇದ್ದಾರೆ. ಸಂಪತ್, ಸುಮಾರು 6 ಗಂಟೆಗಳ ಕಾಲ ದಿನಕ್ಕೆ ಈ ಸರ್ವೆಯನ್ನ ನಡೆಸಲಾಗುತ್ತೆ. ಸೊ ಈಗ ಟೇಕ್ ಆಫ್ ಆಗಿ ಹೋಗಿದೆ, ಇಷ್ಟು ಬೇಗ ಕಣ್ಮರೆನೇ ಆಗೋಯ್ತು, ಎಲ್ಲಿ ಹೋದ್ರು ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಏನಂದ್ರೆ ಕೆಲವು ಪ್ರೋಟೋಕಾಲ್ಗಳನ್ನ ಅವ್ರು ಮೇಂಟೈನ್ ಮಾಡ್ತಾ ಇರೋದ್ರಿಂದ ಯಾವ ಭಾಗದಲ್ಲಿ ಇವತ್ತು ಹೋಗಿ ಸರ್ವೆ ಮಾಡ್ತೀವಿ ಏನು ಎತ್ತ ಅನ್ನೋದ್ರ ಗುಟ್ಟನ್ನ ಬಿಟ್ಕೊಡ್ತಾ ಇಲ್ಲ. ಅಫ್ಕೋರ್ಸ್ ಹಂತವಾಗಿ ಆ ಮಾಹಿತಿಗಳು ಕೂಡ ಹೊರಗಡೆ ಬರುತ್ತೆ. ಸಂಪತ್, ಥ್ಯಾಂಕ್ ಯು ಸಿಂಧೂರು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.